ನಮ್ಮೂರಲ್ಲಿ 500 ಮನೆ ಇದಾವೆ. 500 ಮನೆಯಿಂದ ಸೇರಿ ವರ್ಷಕ್ಕೆ 12 ಕೋಟಿ ಖರ್ಚು ಮಾಡ್ತಾ ಇದೀವಿ. ನಮ್ಮೂರವ್ರು ಅಷ್ಟೇ ಅಲ್ಲ, ನೀವು ಕೂಡ ಅಷ್ಟು ಖರ್ಚು ಮಾಡ್ತಾ ಇದೀರಾ. ಅದ್ ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಇವಾಗ ನೀವು ಊಹೆ ಮಾಡ್ಕೊಳ್ಳಿ, 500 ಮನೆಯಿಂದ 2000 ಜನ ಇರೋ ಒಂದು ಹಳ್ಳಿನ. ಈ ಹಳ್ಳಿಯಲ್ಲಿರೋ ಎಲ್ಲಾ ಮನೆಗಳವರು ತರಕಾರಿ ತಿಂತಾರೆ. ಇವರಲ್ಲಿ ರೈತರಿದ್ರು ಯಾರು ಎಲ್ಲಾ ತರ ತರಕಾರಿ ಬೆಳೆಯಲ್ಲ. ಒಂದು ಕುಟುಂಬ ತಿಂಗಳಿಗೆ ತರಕಾರಿಗೆನೆ ಮಿನಿಮಮ್ 2000 ಖರ್ಚು ಮಾಡ್ತಾರೆ. ನಮ್ಮೂರಲ್ಲಿರೋ ರೈತರೇನೆ ಭತ್ತ, ರಾಗಿ, ಜೋಳ ಅಂತ ವರ್ಷಕ್ಕೆ 2 ರಿಂದ 3 ಬೆಳೆ ಬೆಳೀತಾರೆ. ಇನ್ನು ಕೆಲವು ರೈತರು ಕುರಿ, ಮೇಕೆ, ನಂತರ ಹಸು ಸಾಕ್ತಾ ಇದ್ದಾರೆ. ಇದರಿಂದ ನಮ್ಮೂರಲ್ಲಿ ಅಕ್ಕಿ, ಮಾಂಸ, ಹಾಲು ಮಾತ್ರ ಉತ್ಪಾದನೆ ಆಗ್ತಾ ಇದೆ. ಮಿಕ್ಕಿದ್ದು ಅಂದ್ರೆ ಬಟ್ಟೆ, ಆಯಿಲ್, ಮೊಬೈಲ್ ಬಿಲ್, ಮೆಡಿಸಿನ್, ಸ್ಕೂಲ್ ಬುಕ್ಸ್, ಮದುವೆ ಫಂಕ್ಷನ್ ಗೆ ಶಾಮಿಯಾನ, ಈ ತರ ಹೇಳ್ತಾ ಹೋದ್ರೆ ತುಂಬಾ ಇದಾವೆ. ಇದಕ್ಕೆಲ್ಲ ಒಂದು ಹಳ್ಳಿಯಲ್ಲಿರೋ ಒಂದು ಕುಟುಂಬ ತಿಂಗಳಿಗೆ 20,000 ಖರ್ಚು ಮಾಡ್ತಾ ಇದ್ದಾರೆ. 20,000ನ 500 ಮನೆಗೆ 12 ತಿಂಗಳು ಗುಣಿಸಿದ್ರೆ ನೀವು ನಮ್ಮಲ್ಲ ವರ್ಷಕ್ಕೆ ಸುಮಾರು 12 ಕೋಟಿ ಈ ಹಳ್ಳಿಯಿಂದ ಆಚೆ ಕಡೆ ಹೋಗ್ತಾ ಇದೆ. ಆದ್ರೆ ನನಗೊಂದು ಡೌಟ್, ನಮ್ಮೂರು ಮತ್ತೆ ಅದೇ 12 ಕೋಟಿನ ಸಂಪಾದನೆ ಮಾಡಕ್ಕಾಗುತ್ತಾ? ಆಗಲ್ಲ. ಆದ್ರೆ ನಮ್ಮೂರಲ್ಲಿರೋ ಬಹುತೇಕ ಎಲ್ಲಾ ಕುಟುಂಬಗಳ ತಿಂಗಳ ಆದಾಯ 20,000 ಕೂಡ ಇರೋದಿಲ್ಲ. ಆದ್ರೂ ಪ್ರತಿಯೊಬ್ರು ಈ ನಿರಂತರ ಹಣದ ಸೋರಿಕೆಯಲ್ಲಿ ಭಾಗಿಯಾಗಿದ್ದಾರೆ. ಹಾಗಾದ್ರೆ ಈ ಹಣ ಎಲ್ಲಿಂದ ಬರ್ತಾ ಇದೆ? ಮತ್ತೆ ಪ್ರತಿ ವರ್ಷ ಹೀಗೆ ಬಂಡವಾಳ ಖಾಲಿ ಆಗ್ತಾ ಇರೋ ಜಾಗದಲ್ಲಿ ಏನಾಗಬಹುದು? ಬಹುಶಃ ಇದೇ ಕಾರಣಕ್ಕೆ ಸಿಟಿಗಳೆಲ್ಲ ದೊಡ್ಡದಾಗ್ತಾ ಇರೋ ಕಾರಣಕ್ಕೆ ಅದ್ರ ಪಕ್ಕದಲ್ಲಿರೋ ಹಳ್ಳಿಗಳೆಲ್ಲ ತನ್ನ ಜೀವನವನ್ನೇ ಕಳೆದುಕೊಂಡಂಗ ಆಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಯಾವ ತರ ಮಾಡಬೇಕು ಅಂತಂದ್ರೆ, ನಾವು ನೀರಿನ ಸಮಸ್ಯೆನ ಯಾವ ತರ ನೋಡ್ಕೊಂತ ಇದ್ವೋ ಈ ಸಮಸ್ಯೆನೂ ಅದೇ ತರ ನೋಡ್ಕೋಬೇಕು. ಅಂದ್ರೆ ಮಳೆ ಬಿದ್ದು ಆ ನೀರು ಎಲ್ಲಂದ್ರಲ್ಲೇ ಹರ್ಕೊಂಡು ಹೋಗ್ತಾ ಇದ್ವು, ಅದನ್ನ ನಿಲ್ಸ್ಬಿಟ್ಟು ಭೂಮಿಗೆ ಹಿಂಗ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಲ್ಲಿ ಚೆಕ್ ಡ್ಯಾಮ್ ಕಟ್ಟಿದ್ವು ನಾವು. ಇದೇ ತರ ನಮ್ಮೂರಲ್ಲೇನೆ ಬಂಡವಾಳದ ಚಿಕ್ಕ ಅಣೆಕಟ್ಟುಗಳನ್ನು ನಾವೇ ಕಟ್ಟಿದ್ರೆ, ಅಂದ್ರೆ ನಮ್ಮ ಹಳ್ಳಿಗೆ ಬೇಕಾಗಿರೋ ತರಕಾರಿಗಳು ಮತ್ತೆ ಆಹಾರ ಪದಾರ್ಥಗಳನ್ನ ನಾವೇ ರೆಡಿ ಮಾಡ್ಕೊಂಡ್ರೆ, ಅಂದ್ರೆ ಡೈಲಿ ಬಳಸುವ ವಸ್ತುಗಳನ್ನ ನಮ್ಮೂರಲ್ಲಿ ನಾವೇ ತಯಾರು ಮಾಡ್ಕೊಂಡ್ರೆ, ಅವಾಗ ನಮ್ ದುಡ್ಡು ಹೊರಗಡೆ ಎಲ್ಲೂ ಹೋಗ್ದಿರಾ ನಮ್ಮೂರಲ್ಲೇ ಚಳವಣೆ ಆಗ್ತಾ ಇರ್ತದೆ. ಈ ಪದ್ಧತಿನ ಹಳೆ ಕಾಲದಲ್ಲಿ ಮಾಡ್ತಾ ಇದ್ರು. ಇದನ್ನ ಮತ್ತೆ ವಾಪಸ್ ತರಬೇಕು ಅಂತಂದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಂಗೆ ನನ್ನ ಅಕೌಂಟ್ ಫಾಲೋ ಮಾಡ್ಕೊಳ್ಳಿ. ನಾಳೆ ಸಿಗ್ತೀನಿ ಅಷ್ಟೇ.